ಸ್ನೇಹಿತರೆ, 2015ರಲ್ಲಿ ಹಾರ್ವರ್ಡ್ ಎಂಬ ರಿಸರ್ಚ್ನಲ್ಲಿ ಒಂದು 15 ನಿಮಿಷಗಳ ಕಾಲ ಧ್ಯಾನ ಮಾಡುವುದರಿಂದ, ಒಂದು ಅಧ್ಯಯನದಿಂದ ಮೂಲಕ ತಿಳಿದಿರ್ತಾರೆ, ಮನುಷ್ಯನ 4 ಭಾಗದಿಂದ ವಿಶೇಷವಾದಂತಹ ಕವಚ ತಯಾರಾಗುತ್ತೆ. ಅದೇ ಮನುಷ್ಯ ಒಂದು ದೊಡ್ಡ ದೊಡ್ಡ ಕಾಯಿಲೆಗಳಿಂದ ಬಳಲ್ತಾ ಇದ್ದಾಗ ಆ ಧ್ಯಾನದಿಂದ ಸುರಕ್ಷೆ ಮಾಡ್ತಕ್ಕಂತಹ ಒಂದು ಪವರ್ ಕೂಡ ಇದಕ್ಕೆ ಇದೆ. ಸೊ ಈ ವಿಷಯವನ್ನ ಹೇಳ್ತೀನಿ, ನಿಮಗೆ ಆಶ್ಚರ್ಯ ಕೂಡ ಆಗ್ಬಹುದು ಅಂಡ್ ಶಾಕ್ ಕೂಡ ಆಗಬಹುದು. ಸೊ ಈ ಧೋನಿಯವರು ನಿಮಗೆ ಗೊತ್ತೇ ಇದೆ, ಅವರಿಗೆ ಒಂದು 2 ವರ್ಷದಿಂದ ಹಿಂದೆ ಒಂದು ವಿಡಿಯೋ ಕ್ಲಿಪ್ನ ನಾನು ನೋಡಿರ್ತೀನಿ. ಆ ವಿಡಿಯೋ ಕ್ಲಿಪ್ನಲ್ಲಿ ಧೋನಿ ಅವರಿಗೆ ಸಿಕ್ಕಾಬಟ್ಟೆ ಕೋಪ ಅಂತ ಬರುತ್ತೆ. ಆ ಕಾಮ್ನೆಸ್ ಅನ್ನೋದು ಈ ಧ್ಯಾನದಿಂದ ಬರುತ್ತೆ ಅನ್ನೋದನ್ನೇ ಅದಕ್ಕೆ ಪವರ್ ಅಂತಾನೆ ಹೇಳ್ಬೋದು. ಸೊ ಇವರು ಧೋನಿಯವರು ಒಂದು ದೊಡ್ಡ ವಿದ್ವಾಂಸ ಪಂಡಿತರು ನೋಡಿ ಹೋದಾಗ ಅವರು ಒಂದು ಮೆಡಿಟೇಷನ್ನ ಟಿಪ್ಸ್ ಕೊಡ್ತಾರೆ. ಆ ಮೆಡಿಟೇಷನ್ನ ಫಾಲೋ ಅಪ್ ಮಾಡಿದಾಗ ಅವ್ರಿಗೆ ಕಾಮ್ನೆಸ್ ತಾನಾಗೆ ಬಂದು ಒಳ್ಳೆ ಕ್ರಿಕೆಟರ್ ಆಗಿ, ಒಂದೊಳ್ಳೆ ಮಾನಿಟರ್ ಕ್ರಿಕೆಟರ್ ಆಗಿ ಉತ್ಪತ್ತಿ ಆಗ್ತಾರೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಈ ಮೆಡಿಟೇಷನ್ ಅದು ಇಂಪಾರ್ಟೆಂಟ್ ಆಗುತ್ತೆ ಲೈಫಲ್ಲಿ. ಯಾವುದೇ ರೀತಿ ಸ್ಟ್ರೆಸ್ ಆಗಿರ್ಬೋದು, ಯಾವುದೇ ರೀತಿ ನಮ್ಮ ದೇಹದ ದೈಹಿಕ ಆ್ಯಂಡ್ ಮಾನಸಿಕವಾಗಿ ಕುಗ್ತಕ್ಕಂತಹ ಒಂದು ಸ್ಟ್ರೆಂತ್ ಪವರ್ಫುಲ್ ಬರ್ತಕ್ಕಂತಹ ಧ್ಯಾನ ಇರುತ್ತೆ. ಸೊ ಕೆಲವೊಂದಷ್ಟು ಜನಕ್ಕೆ ಯಾವ್ಯಾವ ರೀತಿ ಧ್ಯಾನ ಮಾಡೋದು ಅನ್ನೋದು ಗೊತ್ತಿರಲ್ಲ. ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಮತ್ತೆ ಯೂನಿವರ್ಸಿಟಿನಲ್ಲಿ ಕ್ಯಾಲಿಫೋರ್ನಿಯಾ ಎಂಬ ಪ್ರೊಫೆಸರ್ ಕೂಡ 2 ಗ್ರೂಪನ್ನು ಪ್ರಿಪೇರ್ ಮಾಡ್ತಾರೆ ಆ ರಿಸರ್ಚ್ ಮಾಡೋದಕ್ಕೆ. ಒಂದು ಗ್ರೂಪ್ನಲ್ಲಿ ಒಂದು ಒಳ್ಳೆ ಆಹಾರವನ್ನು ಸ್ವೀಕರಿಸ್ತಕ್ಕಂತಹ ಗ್ರೂಪ್ ಆಗಿರುತ್ತೆ. ಆಹಾರದ ಜೊತೆಗೆ ಅವ್ರು ಯಾವುದೇ ರೀತಿ ಮೆಡಿಟೇಷನ್ನ ಮಾಡ್ತಾ ಇರಲ್ಲ. ಮತ್ತು ಇನ್ನೊಂದು ಗ್ರೂಪ್ ಏನಾಗಿರುತ್ತೆ, ಒಳ್ಳೆ ಆಹಾರವನ್ನು, ಒಂದು ಒಳ್ಳೆ ನ್ಯೂಟ್ರಿಷನ್ ಇರ್ತಕ್ಕಂಥ ಆಹಾರ ಸೇವಿಸೋದ್ರ ಜೊತೆಗೆ ಒಂದು ಒಳ್ಳೆ ಮೆಡಿಟೇಷನ್ ಧ್ಯಾನವನ್ನು ಮಾಡ್ತಕ್ಕಂತಹ ಒಂದು ಕೆಲಸದಲ್ಲಿ ತೊಡಗಿರ್ತಾರೆ. ಸೊ 30 ದಿನಗಳ ಕಾಲ ಆದಮೇಲೆ ಈ ವರ್ಗದವರು ಒಂದು ಒಳ್ಳೆ ಊಟವನ್ನು ಒಂದು ಮಾಡ್ತಕ್ಕಂತಹ, ಯಾವುದೇ ರೀತಿ ಮೆಡಿಟೇಷನ್ ಇರಲ್ಲ ಮತ್ತು ಇವ್ರಿಗೆ ಒಳ್ಳೆ ಊಟನೂ ಕೂಡ ಇರುತ್ತೆ, ಒಂದು ಒಳ್ಳೆ ಮೆಡಿಟೇಷನ್ ಇರ್ತಕ್ಕಂತಹ ರಿಸರ್ಚನ್ನ ಮಾಡಿದಾಗ ಇವರಲ್ಲಿ ಬಂದಂತಹ ಬದಲಾವಣೆ, ಯಾವುದೇ ರೀತಿ ಮೆಂಟಾಲಿಟಿ ಪವರ್ ಇರಲ್ಲ, ಯಾವುದೇ ರೀತಿ ದೈಹಿಕ ಶಾರೀರಿಕ ಶಕ್ತಿ ಇರಲ್ಲ. ಸೊ ಅದೇ ರೀತಿ ಒಳ್ಳೆ ಒಳ್ಳೆ ಊಟ ಆಹಾರವನ್ನು ಮಾಡ್ತಾ ಇರ್ತಾರೆ. ಸೊ ಒಳ್ಳೊಳ್ಳೆ ದೈಹಿಕ ವ್ಯಾಯಾಮಗಳನ್ನ, ಮೆಡಿಟೇಷನ್ನ ಮಾಡ್ತಾ ಇರ್ತಕ್ಕಂಥ ರಿಸರ್ಚ್ನಲ್ಲಿ ಒಂದು ಒಳ್ಳೆ 20% ಅಷ್ಟು ಅವರ ದೈಹಿಕ ಶಾರೀರಿಕ ಮತ್ತು ಒಂದು ಒಳ್ಳೆ ಅದ್ಭುತವಾದಂತಹ ಮೆಂಟಾಲಿಟಿ ಪವರ್ ಇವರಲ್ಲಿ ಉತ್ಪತ್ತಿಯಾಗಿರುತ್ತೆ. ಸೊ ಹಾಗಾಗಿ ಕೆಲವೊಂದಷ್ಟು ಒಂದು ದುಃಖಕರವಾದಂತಹ ವಿಚಾರ ಏನು ಅಂತಂದರೆ, ಕೆಲವೊಂದಷ್ಟು ಮಂದಿಗೆ ಒಂದು ಯಾವ ರೀತಿ ನಾನು ಬೇಸಿಕ್ ಆಗಿ ನಾನು ಮೆಡಿಟೇಷನ್ನ ಸ್ಟಾರ್ಟ್ ಮಾಡಬೇಕು, ಯಾವೆಲ್ಲ ಫಾರ್ಮುಲಾಗಳನ್ನ ನಾನು ಅನುಸರಿಸಬೇಕು ಅನ್ನೋದು ಗೊತ್ತಿರಲ್ಲ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಅದಕ್ಕೋಸ್ಕರ ನಿಮ್ಮ ಗೊಂದಲಗಳನ್ನೆಲ್ಲ ಕ್ಲಿಯರ್ ಮಾಡೋದಕ್ಕೋಸ್ಕರ ಈ ವಿಡಿಯೋದಲ್ಲಿ ಬಂದಿದ್ದೇನೆ. ಪ್ರತಿಯೊಂದು ಕೂಡ ಯಾವ ರೀತಿ ಬೇಸಿಕ್ ಆಗಿ, ಯಾವ ರೀತಿ ನೀವು ಸ್ಟೆಪ್ ಬೈ ಸ್ಟೆಪ್ ಒಂದು ಒಳ್ಳೆ ರೀತಿ ಮೆಡಿಟೇಷನ್ ಫಾರ್ಮುಲಾವನ್ನು ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೆ ದಯವಿಟ್ಟು ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಹೇಳ್ತಾ, ಯಾವೆಲ್ಲ ಫಾರ್ಮುಲಾಗಳನ್ನ ಅನುಸರಿಸಬೇಕು ಈ ಮೆಡಿಟೇಷನ್ ಮಾಡೋದಕ್ಕೆ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಮೆಡಿಟೇಷನ್ ಮಾಡ್ತಕ್ಕಂತಹ ಒಂದು ಸರಿಯಾದ ಒಂದು ಫಾರ್ಮುಲಾವನ್ನು, ವಿಧಾನಗಳನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ 90% ಜನರಿಗೆ ನಾವು ಮಾಡ್ತಕ್ಕಂಥ ತಪ್ಪು ಇವೆರಡು ಏನು ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ. ಅದರಲ್ಲಿ ಫಸ್ಟ್ ಬಂದು ವಾಂಟಿಂಗ್ ಬಂದು ರಿಲ್ಯಾಕ್ಸೇಷನ್ಸ್. ಸ್ನೇಹಿತರೆ, ನಾವು ಏನೇ ಒಂದು ಮೆಡಿಟೇಷನ್ನ ಮಾಡೋದಕ್ಕೆ ಕೂತ್ಕೊಂಡ್ರು ಕೂಡ ನಮ್ಮ ಮೈಂಡ್ ಆ್ಯಂಡ್ ನಮ್ಮ ದೇಹ ಪರಿಪೂರ್ಣವಾಗಿ ರಿಲ್ಯಾಕ್ಸ್ ಆಗಬೇಕು ಅಂತ ನಾವು ಅಂದ್ಕೊಳ್ತೀವಿ. ಆ ರಿಲ್ಯಾಕ್ಸೇಷನಲ್ಲಿ ನಮ್ಮ ಮೈಂಡ್ಗೆ ಯಾವುದೇ ರೀತಿ ಹೊಸ ಥಾಟ್ಸ್ ಅದಕ್ಕೆ ವಿರುದ್ಧವಾಗಿ ಕ್ರಿಯೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನಾವು ಏನು ಅಂದ್ಕೊಂಡೇ ಇರೋದಿಲ್ಲ, ಹೊಸದಾಗಿ ಯೋಚನೆಗಳು, ಥಾಟ್ಸ್ಗಳು ಕ್ರಿಯೇಟ್ ಆಗ್ತಾ ಇರ್ತವೆ. ಆ ಥಾಟ್ಸ್ಗಳನ್ನ ನಾವು ಕಂಟ್ರೋಲ್ ಮಾಡಬಾರ್ದು. ಆ ಥಾಟ್ಸ್ಗಳು ಏನಿದೆ ಅದನ್ನು ಗಮನಿಸ್ತಾ ಹೋಗಬೇಕಾಗುತ್ತೆ. ಮೆಡಿಟೇಷನ್ ಇಸ್ ನಾಟ್ ಅಬೌಟ್ ಟರ್ನಿಂಗ್ ಆ್ಯಂಡ್ ಅವೇರ್ನೆಸ್. ಅದನ್ನು ನಾವು ಅವಾಯ್ಡ್ ಮಾಡೋದಕ್ಕೆ ಹೋಗಬಾರ್ದು. ಅದು ಏನಿದೆ ಥಾಟ್ಸ್ನ ಅದನ್ನು ನಾವು ಗಮನಿಸ್ತಾ ಹೋಗಬೇಕು. ಅದ್ರ ಕಡೆ ಫೋಕಸ್ ಮಾಡ್ತಾ ಇದ್ದಾಗ ನಮ್ಮ ಮೆಡಿಟೇಷನ್ ತಾನಾಗೆ ಆಗ್ತಾ ಹೋಗುತ್ತೆ. ಸೆಕೆಂಡ್ ಬಂದು, ನಾವು ಮೆಡಿಟೇಷನ್ ಮಾಡಬೇಕಾದ್ರೆ ನಮಗೆ ತುಂಬ ಶಾಂತವಾಗಿರ್ತಕ್ಕಂಥ, ಸ್ವಚ್ಛತೆಯಾಗಿರ್ತಕ್ಕಂಥ, ಯಾವುದೇ ರೀತಿ ಗಲಾಟೆ ಇಲ್ಲದಿರ್ತಕ್ಕಂಥ ಸ್ಥಳ ಬೇಕು ಅಂತ ನಾವು ಅನ್ಕೊಂತೀವಿ. ನಾವು ಯಾವುದೇ ಸಂದರ್ಭದಲ್ಲಿ ಆಗಿರ್ಬೋದು, ಯಾವುದೇ ಜಗಳ ಆಗಿರ್ಬೋದು, ಯಾವುದೇ ರೀತಿ ಗಲಾಟೆ ಆಗಿರ್ಬೋದು, ಎಂಥ ಸಿಚುವೇಶನಲ್ಲೂ ಕೂಡ ಮೆಡಿಟೇಷನ್ನ ಮಾಡೋದಕ್ಕೆ ನಮ್ಮಲ್ಲಿ ಒಂದು ಕೆಪಾಸಿಟಿ ಇರುತ್ತೆ. ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾದರೆ ಈ ಒಂದು ಮೆಡಿಟೇಷನ್ನ ಮಾಡೋದಕ್ಕೆ ಯಾವೆಲ್ಲ ಸರಿಯಾದ ವಿಧಾನಗಳನ್ನ ನಾವು ಅನುಸರಿಸಬೇಕು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಮೆಡಿಟೇಷನ್ನ ಮಾಡ್ತಕ್ಕಂಥ ಸರಿಯಾದಂತಹ ಒಂದು ಪ್ರಾಪರ್ ಆದಂತಹ ವಿಧಾನಗಳನ್ನ ತಿಳ್ಕೊಳ್ಳೋಣ. ಅದರಲ್ಲಿ ಫಸ್ಟ್ ಒನ್ ಬಂದು ಕೀಪ್ ಅ ಸ್ಪೈನ್ ಸ್ಟ್ರೈಟ್. ಸ್ನೇಹಿತರೆ, ನೀವು ಫಸ್ಟ್ ಮೆಡಿಟೇಷನ್ನ ಮಾಡೋದಕ್ಕೆ ಸರಿಯಾದ ರೀತಿಯಲ್ಲಿ ಕೂತ್ಕೊಳ್ತಕ್ಕಂಥ ಟೆಕ್ನಿಕ್ ನಿಮಗೆ ಗೊತ್ತಿಲ್ಲ ಅಂತಂದರೆ, ಇದರಿಂದ ನೀವು ಪಡ್ಕೊಳ್ತಕ್ಕಂತಹ ಲಾಭಕ್ಕಿಂತ ಪಡ್ಕೊಳ್ತಕ್ಕಂತಹ ನಷ್ಟನೇ ತುಂಬ ಹೆಚ್ಚಾಗಿರುತ್ತೆ. ತುಂಬ ನೀವು ನೀಟಾಗಿ ಒಂದು ಕೂತ್ಕೊಳ್ಬೇಕಾಗುತ್ತೆ. ಬೆನ್ನಿನ ಸ್ಟ್ರೈಟ್, ನಿಮ್ಮ ಬೆನ್ನು ಮೂಳೆನ ಸ್ಟ್ರೈಟ್ ಮಾಡಿ, ನಿಮ್ಮ ತೋಳಕ್ಕಿಂತ ಮೇಲೇನೂ ಇರಬಾರ್ದು, ತೋಳಕ್ಕಿಂತ ಕೆಳಗಡೆನೂ ಇರಬಾರ್ದು. ಹಾಗೆ ನಿಮ್ಮ ಬೆನ್ನು ಮೂಳೆ ಸ್ಟ್ರೈಟ್ ಆಗಿರಬೇಕು, ಹಾಗೆ ಕೂತ್ಕೊಳ್ಬೇಕಾಗುತ್ತೆ. ಸರಿಯಾದ ಕೂತ್ಕೊಳ್ತಕ್ಕಂಥ ಟೆಕ್ನಿಕ್ ಅಂತ ಅಂದರೆ ಪದ್ಮಾಸನ ಆ್ಯಂಡ್ ವಜ್ರಾಸನದಲ್ಲಿ ಕೂಡ ನೀವು ಕೂತ್ಕೊಳ್ತಕ್ಕಂಥದ್ದಾಗುತ್ತೆ. ಯಾಕಂದರೆ ನಿಮ್ಮ ಶರೀರದಲ್ಲಿ ಒಂದು ಒಳ್ಳೆ ಆಕ್ಸಿಜನ್ನ
ಸರಿಯಾಗಿ ಎಲ್ಲ ರೀತಿ ಆಗಬೇಕಾಗುತ್ತೆ. ಹಾಗಾಗಿ ನೀವು ಸರಿಯಾದ ರೀತಿಯಲ್ಲಿ ಒಂದು ಒಳ್ಳೆ ಒಂದು ಆಸನದಲ್ಲಿ ಪದ್ಮಾಸನ ಅಥವಾ ವಜ್ರಾಸನದಲ್ಲಿ ಕೂತ್ಕೊಂಡ್ರೆ ನಿಮಗೆ ಒಂದು ಒಳ್ಳೆ ಅದರಿಂದ ಬರ್ತಕ್ಕಂತಹ ಜೀವಕೋಶಗಳಿಗೆ ಪ್ರತಿಯೊಂದು ಆಕ್ಸಿಜನ್ ಸರಾಗವಾಗಿ ಆಗುತ್ತೆ. ಸೊ ಸೆಕೆಂಡ್ ಒನ್ ಬಂದು ಡೀಪ್ ಬ್ರೀತ್. ಸ್ನೇಹಿತರೆ, ನೀವು ಸರಿಯಾಗಿ ಒಂದು ಒಳ್ಳೆ ರೀತಿ ಟೆಕ್ನಿಕಲಿ ಒಂದು ಒಳ್ಳೆ ರೀತಿ ಕೂತ್ಕೊಂಡಿದ್ದೀರಾ, ಒಂದು ಒಳ್ಳೆ ನಿಮ್ಮ ದೇಹಕ್ಕೆ ಆಕ್ಸಿಜನ್ ಸಿಗ್ತಾ ಇದೆ ಅಂತ ಅಂದಾಗ ಸೆಕೆಂಡ್ ಟಿಪ್ಸ್ ಬಂದು ಒಂದು ವೆರಿ ಇಂಪಾರ್ಟೆಂಟು ಡೀಪ್ ಬ್ರೀತಿಂಗ್. ನಿಮ್ಮ ಉಸಿರನ್ನ ಗಮನಿಸಬೇಕಾಗುತ್ತೆ. ನಿಮ್ಮ ಉಸಿರನ್ನ ಮೇಲ್ ಮಾಡ್ತಕ್ಕಂಥದ್ದು, ಉಸಿರನ್ನ ಕೆಳಗೆ ಮಾಡ್ತಕ್ಕಂಥದ್ದು. ಯಾಕಂತಂದರೆ ನಿಮಗೆ ಗೊತ್ತೇ ಇರ್ತಕ್ಕಂಥದ್ದು ಈ ಜೀವದಲ್ಲಿ ಕೋಟ್ಯಾಂತರ ಕೂಡ ಸೆಲ್ಗಳಿದ್ದಾವೆ. ಆ ಪ್ರತಿಯೊಂದು ಸೆಲ್ಗೂ ಕೂಡ ಪ್ರತಿಯೊಂದು ಕೂಡ ಜೀವ ತುಂಬತಕ್ಕಂಥ ಆಕ್ಸಿಜನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಕ್ಸಿಜನ್ ನಮ್ಮ ದೇಹಕ್ಕೆ ಸರಾಗವಾಗಿ ಎಲ್ಲ ರೀತಿ ಕೊಡಬೇಕಾಗುತ್ತೆ. ಹಾಗಾಗಿ ನೀವು ಉಸಿರನ್ನ ಮೇಲಕ್ಕೆ ತಗೊಳ್ತಕ್ಕಂತಹ ಸಮಯದಲ್ಲಿ ಒಂದು ಒಳ್ಳೆ ಓಜಸ್ ನನಗೆ ಸ್ವಾಗತ ಆಗ್ತಾ ಇದೆ, ಒಂದು ಒಳ್ಳೆ ಪಾಸಿಟಿವಿಟಿ, ಒಂದು ಒಳ್ಳೆ ವಿಚಾರಗಳನ್ನ ನಾನು ತಗೊಳ್ತಾ ಇದ್ದೀನಿ ಅನ್ನೋದನ್ನ ನೀವು ತಿಳ್ಕೊಳ್ಬೇಕಾಗುತ್ತೆ. ಹಾಗೆ ಉಸಿರನ್ನ ಈಚೆಗೆ ಬಿಡಬೇಕಾದ್ರೆ ನನ್ನ ಮೈಂಡ್ನಲ್ಲಿ, ನನ್ನ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ಕೆಟ್ಟ ಯೋಚನೆಗಳನ್ನ, ಕೆಟ್ಟ ಪರಿಸ್ಥಿತಿಗಳನ್ನ ನಾನು ಹೊರಕ್ಕೆ ಬಿಡ್ತಾ ಇದ್ದೀನಿ ಅನ್ನೋ ರೀತಿ ಉಸಿರನ್ನ ಕೆಳಗೆ ಬಿಡಬೇಕಾಗುತ್ತೆ. ಸೆಕೆಂಡ್ ಸ್ಟೆಪ್ ಬಂದು ಉಸಿರನ್ನ ಮೇಲಕ್ಕೆ ತಗೊಳ್ತಕ್ಕಂಥದ್ದು, ಉಸಿರನ್ನ ಕೆಳಕ್ಕೆ ಬಿಡ್ತಕ್ಕಂಥದ್ದನ್ನ ನೀವು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ಏನಂತಂದರೆ ಜಂಟ್ಲಿ ಕ್ಲೋಸ್ ಯುವರ್ ಐಸ್. ಸ್ನೇಹಿತರೆ, ಆಲ್ಮೋಸ್ಟ್ ನೀವು ಕರೆಕ್ಟಾದ ಪೊಸಿಷನಲ್ಲಿ ಕೂತಿದ್ದೀರಾ, ಕರೆಕ್ಟಾದ ಡೀಪ್ ಬ್ರೀತಿಂಗ್ ಮಾಡ್ತಿದ್ದೀರಾ. ನೆಕ್ಸ್ಟ್ ಥರ್ಡ್ ಒನ್ ಸ್ಟೆಪ್ ಬಂದು ಜೆಂಟ್ಲಿ ಯುವರ್ ಕ್ಲೋಸ್ ಐಸ್. ಸೊ ನೀವು ಕಣ್ಣನ್ನು ಮುಚ್ಚೋದ್ರಿಂದ, ಕಣ್ಣನ್ನು ಬಿಟ್ಕೊಂಡು ನೀವು ಮೆಡಿಟೇಷನ್ ಮಾಡೋದ್ರಿಂದ ನಿಮಗೆ ಇದರಿಂದ ಬರ್ತಕ್ಕಂಥ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಪ್ರತಿಯೊಂದು ಎಲ್ಲವನ್ನ ಫೋಕಸ್ ಮಾಡ್ತಕ್ಕಂತಹ ಎಲ್ಲವನ್ನ ಮೆಡಿಟೇಷನ್ ಅಂತ ಅಂದ್ರೇ ನಾವು ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು. ಹಾಗೆ ಕಣ್ಣನ್ನು ಬಿಟ್ಟರೆ, ನಮ್ಮ ಕಣ್ಣು ಮುಚ್ಚಿದ್ರೇ ಅಷ್ಟು ಥಾಟ್ಸ್ ಬರುತ್ತೆ ಅಂದರೆ ಕಣ್ಣು ಓಪನ್ ಮಾಡಿದ್ರೆ ಎಷ್ಟು ಥಾಟ್ಸ್ ಬರಬೇಕಲ್ವಾ. ಹಾಗಾಗಿ ನೀವು ಐಸನ್ನು ಆಲ್ಮೋಸ್ಟ್ ನಿಮಗೆ ದೇಹಕ್ಕೆ ಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಮೆಂಟಲಿಗೆ ಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಮಾನಸಿಕವಾಗಿ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಕೂಡ ದೊರಕುತ್ತೆ. ಅಲ್ಲಿ ನಿಮಗೊಂದು ರಿಲ್ಯಾಕ್ಸ್ ಸಿಗುತ್ತೆ, ನಿಮಗೆ ನಿಮ್ಮದೇ ಆದಂತಹ ಒಂದು ಲೋಕದಲ್ಲಿ ಹೋಗಿರ್ತೀರ. ಹಾಗಾಗಿ ನೀವು ನೆಕ್ಸ್ಟು ಕ್ಲೋಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದು ಸ್ಕ್ಯಾನ್ ಯುವರ್ ಬಾಡಿ. ಸ್ನೇಹಿತರೆ, ನಾವು ಆಲ್ಮೋಸ್ಟ್ ನೋಡ್ತೀವಿ, ನಾವು ಹೊರಗಡೆ ಎಲ್ಲರ ಜನರ ಜೊತೆ ಮಾತಾಡ್ತೀವಿ. ಇಂಥ ಒಂದು ಸಮಯದಲ್ಲಿ ನಾವು ನಮ್ಮ ಶರೀರದ ಜೊತೆ, ನಮ್ಮ ಮನಸ್ಸಿನ ಜೊತೆ, ನಮ್ಮ ದೇಹದ ಜೊತೆ, ನಮ್ಮ ಬಾಡಿನ ಜೊತೆ, ನಮ್ಮ ಬಾಡಿ ಯಾವುದ್ಯಾವುದು ಸೆನ್ಸೇಷನ್ ಆಗ್ತಾ ಇರುತ್ತೆ, ನಮ್ಮ ಬಾಡಿನಲ್ಲಿ ಯಾವುದ್ಯಾವುದು ಸಂಚಾರ ಆಗ್ತಾ ಇರುತ್ತೆ, ಅದ್ರ ಜೊತೆ ಒಮ್ಮೆ ಮಾತಾಡಿದಾಗ ನಮ್ಮ ಮೈಂಡ್ ತಾನಾಗೆ ರಿಲ್ಯಾಕ್ಸ್ ಆಗ್ತಾ ಇರುತ್ತೆ. ನಾವು ಯಾರು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ನಮ್ಮ ಮೆಡಿಟೇಷನಲ್ಲಿ, ನಮ್ಮ ಜೀವನದಲ್ಲಿ ಏನೇನು ನಡೀತಾ ಇದೆ, ನಾವು ಹೊರಗಡೆ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರಲಿ, ಪ್ರತಿಯೊಬ್ಬ ವ್ಯಕ್ತಿ ಹತ್ರ ಕೂಡ ಒಮ್ಮೆ ನಾವು ಮಾತಾಡ್ತೀವಿ. ಹಾಗೆ ನಮ್ಮ ಬಾಡಿನಲ್ಲಿ ನಾವು ಮಾತಾಡ್ತಾ ಹೋಗಬೇಕಾಗುತ್ತೆ. ನಮ್ಮ ಬಾಡಿ ಸಂಚಾರದಲ್ಲಿ ಏನೇನು ಆಗ್ತಾ ಇರುತ್ತೆ ಅದ್ರ ಜೊತೆ ಮಾತಾಡಿದಾಗ ನಮಗೊಂದು ರಿಲ್ಯಾಕ್ಸ್, ನಮಗೊಂದೊಂದು ಒಳ್ಳೊಳ್ಳೆ ಎಕ್ಸ್ಪೆರಿಮೆಂಟ್ ಕಾಣುತ್ತೆ ಅನ್ನೋದೊಂದು ನನ್ನ ಒಂದು ಬೆಸ್ಟ್ ಸೊಲ್ಯೂಷನ್. ನೆಕ್ಸ್ಟು 5 ಸ್ಟೆಪ್ಸ್ ಏನಂತಂದರೆ, ಸ್ನೇಹಿತರೆ, ನಾವು ಮೆಡಿಟೇಷನ್ ಮಾಡ್ತಾ ಕೂತ್ಕೊಂಡಾಗ ಎಲ್ಲ ಹೊಸದಾಗಿ ಯೋಚನೆಗಳು ಸ್ಟಾರ್ಟ್ ಆಗುತ್ತೆ. ನಮಗೇನೋ ಗೊತ್ತಿರಲ್ಲ, ಆ ಯೋಚನೆಗಳು ಸ್ಟಾರ್ಟ್ ಆಗ್ತಾ ಇರ್ತವೆ. ಆ ಯೋಚನೆಗಳನ್ನ ನಾವು ಅವಾಯ್ಡ್ ಮಾಡಬಾರ್ದು. ಆ ಯೋಚನೆಗಳು ಏನಿದೆ ಅನ್ನೋದನ್ನು ಗುರುತಿಸೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಆ ಯೋಚನೆಗಳ ಜೊತೆ ನಾವು ಮಾತಾಡ್ತಾ ಇರಬೇಕು. ಯಾಕಂದರೆ ಆ ಥಾಟ್ಸ್ಗಳ ಜೊತೆ ನಾವು ಯೋಚನೆ ಮಾಡ್ತಾ ಇದ್ದಾಗ ಅದೇ ನಮಗೊಂದು ಮೆಡಿಟೇಷನ್ ಥರ ಆಗುತ್ತೆ. ಯಾವುದೇ ರೀತಿ ನಮಗೆ ಸ್ಟ್ರೆಸ್, ಯಾವುದೇ ರೀತಿ ಆ ಥಾಟ್ಸ್ಗಳು ಬರೋದಕ್ಕೆ ನಾವು ಕೊಡಲ್ಲ. ನಾನು ಮೆಡಿಟೇಷನ್ ಮಾಡ್ತಾ ಇದ್ದೀನಿ, ನನಗೆ ಯಾವುದೇ ರೀತಿ ಥಾಟ್ಸ್ ಬರಬಾರ್ದು ಅನ್ನೋದನ್ನು ಅದನ್ನು ಮುಚ್ಚಾಕೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇರ್ತೀವಿ. ಅದು ನಮಗೆ ಕಾನ್ಸಂಟ್ರೇಷನ್ ಆ್ಯಂಡ್ ಮೆಡಿಟೇಷನ್ ಮಾಡೋದಕ್ಕೆ ನಮಗೆ ಸರಿಯಾದ ಒಂದು ಪ್ರೊಸೆಸ್ ಸಿಗಲ್ಲ. ಹಾಗಾಗಿ ನೀವು ಕಣ್ಣು ಮುಚ್ಚಿದ್ದೀರಾ, ಸೊ ನೀವು ಬ್ರೀತ್ ಮಾಡ್ತಾ ಇದ್ದೀರಾ, ಮತ್ತು ನೀವು ನೆಕ್ಸ್ಟ್ ಒಂದು ಒಳ್ಳೆ ರೀತಿ ಕ್ಲೋಸ್ ಮಾಡಿದ್ದೀರಾ ಐಸ್ನ. ನಿಮ್ಗೆ ಥಾಟ್ಸ್ ಬರ್ತಿದೆಯಾ, ಥಾಟ್ಸ್ಗಳ ಜೊತೆ ಮಾತಾಡಿ. ಆ ಥಾಟ್ಸ್ಗಳ ಜೊತೆ ಕಾನ್ವರ್ಜೇಷನ್ ಮಾಡಿದಾಗ ನಮಗೇನಿದೆ ಮನಸ್ಸಲ್ಲಿ, ನಮಗೇನು ಬೇಕಾಗಿದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಲಾಸ್ಟ್ ಒನ್ ಬಂದು ಜೆಂಟ್ಲಿ ಓಪನ್ ಯುವರ್ ಐಸ್. ಸೊ ಇಷ್ಟೆಲ್ಲ 5th ನಿಮಗೆ ಕಂಪ್ಲೀಟ್ ಆದಮೇಲೆ ನೀವು ನಿಧಾನವಾಗಿ ಕಣ್ಣನ್ನು ಓಪನ್ ಮಾಡಬೇಕಾಗುತ್ತೆ. ಆಗ ನಿಮಗೊಂದು ಮನಸ್ಸಿಗೆ, ಹೃದಯಕ್ಕೆ ಒಂದು ನಿರಾಳ ಆಗುತ್ತೆ, ಒಂದು ಶಾಂತತೆ ಬರುತ್ತೆ, ಒಂದು ಉತ್ಸಾಹ ಬರುತ್ತೆ, ಏನೋ ಒಂದು ಗೆದ್ದಂತಹ ಖುಷಿ ಬರುತ್ತೆ, ಏನೋ ಅಂತ ಮನಸ್ಸಲ್ಲಿ ಹರ್ಸ್ ಬರುತ್ತೆ. ಸೊ ಇಷ್ಟೆಲ್ಲ ಆದಾಗ ನಿಮಗೊಂದು ಒಳ್ಳೆ ಒತ್ತಡದಿಂದ ಹೊರಕ್ಕೆ ಬಂದಂತಹ ಆ ಸಂದರ್ಭಕ್ಕೆ, ಆ ಸಿಚುವೇಶನ್ಗೆ ನಿನಗೊಂದು ಸೊಲ್ಯೂಷನ್ ಸಿಕ್ಕಂತಹ ಒಂದು ಖುಷಿ ಸಿಗುತ್ತೆ. ಜೀವನದ ಒಂದು ಅತ್ಯಮೂಲ್ಯವಾದಂತಹ ಕ್ಷಣ ಅರ್ಥ ಆಗುತ್ತೆ. ಸೊ ಇಷ್ಟನ್ನು ನೀವು ಒಂದು ಒಳ್ಳೆ ರೀತಿ ಧ್ಯಾನ ಸ್ಟಾರ್ಟಿಂಗು 15 ನಿಮಿಷ 20 ನಿಮಿಷ ಮಾಡೋದು, 30 ಮಿನಿಟ್ಸ್ ಮಾಡೋದು ಬೇಡ. ಸ್ಟಾರ್ಟಿಂಗ್ ತುಂಬಾ ಕಷ್ಟ ಆಗುತ್ತೆ. 5 ಮಿನಿಟ್ಸ್
ಇಷ್ಟನ್ನ ಮಾಡಿದ್ರೆ ತಂತಾನಾಗೆ ದಿನೇ 2 ಡೇಸ್ ಈ ಥರ ಟೈಮಿಂಗ್ಸ್ನ ಏರಿಸ್ತಾ ಹೋಗಿ. ಇಷ್ಟೆಲ್ಲ ಮಾಡೋದ್ರಿಂದ ನಿಮ್ಗೊಂದು ಒಳ್ಳೆ ದೈಹಿಕವಾಗಿ ಆ್ಯಂಡ್ ಮಾನಸಿಕವಾಗಿ ನಿಮ್ಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೇನೆ ಅಂತಲೇ ಹೇಳ್ಬೋದು. ಸೊ ಈ ಮೆಡಿಟೇಷನ್ ಮಾಡೋದ್ರಿಂದ ಏನೆಲ್ಲ ಲಾಭ ಅಂತ ಕೇಳೋದಾದರೆ, ನಿಮಗೆ ಜೀವನದಲ್ಲಿ ನನಗೆ ಅದು ಸಿಗಲಿಲ್ಲ, ಇದು ಸಿಗಲಿಲ್ಲ, ಅದು ಮಾಡಲಿಲ್ಲ, ಅದು ಓದಲಿಲ್ಲ, ಈ ಕೆಲಸ ತಗೊಳ್ಳಿಲ್ಲ, ಆ ಬಿಸ್ನೆಸ್ ಮಾಡಲಿಲ್ಲ, ಮನೆ ಕಟ್ಟಲಿಲ್ಲ, ಕಾರ್ ತಗೊಳ್ಳಿಲ್ಲ, ಏನೇನೋ ತಂತಾನೆ ವಿಧವಾದಂತಹ ಸ್ಟ್ರೆಸ್ಗೆ ಒಳಗಾಕಿರ್ತಕ್ಕಂತಹ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಸೊ ಸಡನ್ಲಿ ಬರ್ತಕ್ಕಂತಹ ಒಂದು ನಮಗೆ ಬ್ಲಡ್ ಕೊಲೆಸ್ಟ್ರಾಲ್ ಅನ್ನೋದು ಏನಿರುತ್ತೆ, ಸೊ ಬೊಜ್ಜು ಅನ್ನೋದು ಏನಿರುತ್ತೆ, ಆ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಯಾವುದೇ ರೀತಿ ಒತ್ತಡಕ್ಕೆ ಸಿಲುಕಲ್ಲ. ಯಾವುದೇ ರೀತಿ ಸಮಸ್ಯೆಗಳು ಬಂದರೂ ಕೂಡ ಆ ಸಮಸ್ಯೆಗಳನ್ನ ಯಾವ ರೀತಿ ನಾನು ನಿಭಾಯಿಸಬೇಕು ಯೋಚನೆ ಮಾಡ್ತಕ್ಕಂಥ ಒಂದು ಸೊಲ್ಯೂಷನ್ ಸಿಗ್ತಕ್ಕಂತಹ ಒಂದು ಕಾಮ್ನೆಸ್ ಸಿಗುತ್ತೆ. ತುಂಬ ರಿಲ್ಯಾಕ್ಸ್ ಆಗುತ್ತೆ. ಯಾವುದೇ ಸಮಸ್ಯೆಗಳನ್ನ ತುಂಬ ಭೀಕರವಾಗಿ ತಗೊಳ್ತಕ್ಕಂಥ, ತುಂಬ ವಿಷಾದಕವಾಗಿ ತಗೊಳ್ತಕ್ಕಂಥ ಸಿಚುವೇಶನ್ ಎದುರಾಗಲ್ಲ. ಒಂದೊಳ್ಳೆ ಕಾಮ್ನೆಸ್ ಆಗಿ ಯಾವುದೇ ರೀತಿ ಸಂದರ್ಭದಲ್ಲಿ ನಾನು ಏನೇ ಸಮಸ್ಯೆ ಬಂದರೂ ಅದನ್ನು ನಿಭಾಯಿಸಬಲ್ಲೆ ಅನ್ನೋದೊಂದು ಪರಿಹಾರ ಕಂಡು ಹಿಡಿತಕ್ಕಂತಹ ಒಂದು ಒಳ್ಳೆ ಶಕ್ತಿ ಬರುತ್ತೆ. ಮೈ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ಕೂಡ ಇಲ್ಲಿ ನಾನು ಏನು ಸೊಲ್ಯೂಷನ್ ಹೇಳ್ತೀನಿ ಅಂದರೆ, ಖಂಡಿತ ಎಲ್ಲರೂ ಕೂಡ ಒಂದು ಸ್ಟಾರ್ಟಿಂಗ್ ಒಂದು 5 ನಿಮಿಷ ಮೆಡಿಟೇಷನ್ ಮಾಡಿ, ದೆನ್ ನಂತರ ಪದೇ 2 ಮಿನಿಟ್ಸ್ 5 ಮಿನಿಟ್ಸ್ ಈ ಥರ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಮ ಮೈಂಡ್ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಯಾಕಂದರೆ ಇವತ್ತಿನ ಪ್ರಪಂಚದಲ್ಲಿ ಹಿಂದೆ 70 ವರ್ಷ 80 ವರ್ಷ ಬದುಕ್ತಿದ್ರು. ಯಾಕಂದರೆ ಅವ್ರಿಗೆ ಇಂತಹ ಒಂದು, ಅದು ಎಲ್ಲ ಗೊತ್ತು, ಇಂಥ ಒಂದು ಟೆಕ್ನಾಲಜಿ ಕಲಿಯುಗದಲ್ಲಿ ನಾವು ಎಲ್ಲರವನ್ನ ಕಂಡು ಹಿಡಿದಿದ್ದಾರೆ, ಎಲ್ಲವನ್ನ ಮಾಡಿದ್ದಾರೆ. ಬಟ್ ನಾವು ಬದುಕ್ತಾ ಇರ್ತಕ್ಕಂಥದ್ದೇ 30 ವರ್ಷ 45 ವರ್ಷ ಈ ಥರ ಆಗ್ತಾ ಇದೆ. ಸೊ ಹಾಗಾಗಿ ಈ ಮೆಡಿಟೇಷನನ್ನು ತುಂಬ ಎಲ್ಲರೂ ಕೂಡ ಅಳವಡಿಸ್ಕೊಳ್ಬೇಕು ಅನ್ನೋದೊಂದು ನನ್ನ ಇಂಟೆನ್ಷನ್. ಐ ಹೋಪ್ ಈ ಮೆಡಿಟೇಷನ್ಗೆ ಒಂದು ಸರಳವಾದಂತಹ ವಿಧಾನ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್, ನಮಸ್ಕಾರ.